ಪುರಿಗೆ ಬೇಕಾಗಿರೋ ಐಟಮ್ಸ್ ಅಂದರೆ ಫಸ್ಟು ನಾವು ನಿಂಬೆಹಣ್ಣು ತೊಗೋಬೇಕು, ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ ತೊಗೋಬೇಕು, ಎಷ್ಟು ಖಾರ ತಕ್ಕಂಗೆ ತೊಗೋಬೇಕು, ಆಮೇಲೆ ಶುಂಠಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನಾನ ತೊಗೋಬೇಕು. ಆಮೇಲೆ ಒಗ್ಗರಣೆಗೆ ನಾವು ನೀರುಳ್ಳಿನ ತೊಗೋಬೇಕು, ಒಂದು 3 to 4 ಅಷ್ಟು. ಆಮೇಲೆ ಟೊಮೆಟೊ ದೊಡ್ಡದಾದರೆ ಒಂದೇ ತೊಗೊಳ್ಳಿ, ಸಣ್ಣದಾದರೆ ಒಂದೆರಡು ತೊಗೊಳ್ಳಿ. ಆಮೇಲೆ ಮಸಾಲೆ ಐಟಮ್ಸ್ ಅಂದರೆ ಉಪ್ಪು, ಖಾರದ ಪುಡಿ, ಅರಿಶಿನ, ಗರಂ ಮಸಾಲ, ಆಮೇಲೆ ಧನಿಯಾ ಪುಡಿನ ತೊಗೋಬೇಕು. ಆಮೇಲೆ ಬೇಯಿಸಿಟ್ಕೊಂಡಿರೋ ಅಂಥ ಆಲೂಗಡ್ಡೆ, ಆಮೇಲೆ ಬಟಾಣಿ, ಹಸಿ ಬಟಾಣಿನಾದ್ರು ತೊಗೋಬೋದು, ಅಥವಾ ಇಲ್ಲಾಂದರೆ ಒಣ ಬಟಾಣಿನ ನೆನೆಸಿಟ್ಕೊಂಡ್ಬಿಟ್ಟು ಬೇಯಿಸ್ಕೋಬೋದು. ಎರಡು ಬೇಯಿಸ್ಕೊಂಡಿದ್ದೀನಿ ನಾನೀಗ. ಪೇಸ್ಟ್ ಮಾಡ್ಕೊಳೋದಕ್ಕೆ ನಾವು ಫಸ್ಟು ಹಸಿಮೆಣ್ಸಿನ್ಕಾಯಿನ ಹಾಕ್ಕೋಬೇಕು ಖಾರ ತಕ್ಕಂಗೆ, ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ, ಆಮೇಲೆ ಒಂದು ಸ್ವಲ್ಪ ಪುದೀನ, ಆಮೇಲೆ ಶುಂಠಿ, ಆಮೇಲೆ ಒಂದು ಸ್ವಲ್ಪ ಜೀರಿಗೆನ ಹಾಕ್ಕೋಬೇಕು, ಒಂದು ಸ್ವಲ್ಪ ಜೀರಿಗೆನ ಹಾಕ್ಕೋಬೇಕು. ಆಮೇಲೆ ನಾವು ಬೆಳ್ಳುಳ್ಳಿ ಹಾಕಿದ್ರೂ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಆಮೇಲೆ ಒಂದು ಸ್ವಲ್ಪ ಟೊಮೆಟೊನ ಹಾಕಬೇಕು, ಇನ್ನೂ ಸ್ವಲ್ಪ ಹಾಕು. ಈಗ ಇದನ್ನ ನಾವು ಪೇಸ್ಟ್ ಮಾಡ್ಕೋಬೇಕು. ಈ ಥರ ಪೇಸ್ಟ್ ಹಾಕಿ ಮಾಡ್ಕೋಬೇಕು, ಸದ್ದ ಬದಲಲ್ಲ, ಪೂರ ಪೇಸ್ಟ್ ಆಗಬೇಕು. ಒಗ್ಗರಣೆಗೆ ಮಸಾಲ ತಯಾರು ಮಾಡೋದಕ್ಕೆ ನಾವು ಒಂದು 2 to 3 ಟೇಬಲ್ ಸ್ಪೂನ್ ಅಷ್ಟು ನಾವು ಎಣ್ಣೆನ ಹಾಕ್ಕೋಬೇಕು. ಈಗ ಎಣ್ಣೆ ಕಾಯ್ದ ಮೇಲೆ ನಾವು ಜೀರಿಗೆನ ಹಾಕ್ಕೋಬೇಕು. ಜೀರಿಗೆ ಹಾಕಿದ್ಮೇಲೆ ನಾವು ಇದಕ್ಕೆ ನೀರುಳ್ಳಿನ ಆ್ಯಡ್ ಮಾಡಬೇಕು. ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋವಂಥ ನೀರುಳ್ಳಿನ ನಾವು ಆ್ಯಡ್ ಮಾಡ್ಕೋಬೇಕು. ಆಮೇಲೆ ಇದನ್ನ ನಾವು ಮಿಕ್ಸ್ ಮಾಡಬೇಕು, ಬಾಯ್ಲ್ ಆಗೋವರೆಗೂ, ಅಂದರೆ ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವು ಇದನ್ನ ಫ್ರೈ ಮಾಡ್ಕೋಬೇಕು. ಕ್ಲೀನಾಗಿ ನಾವು ಇದನ್ನ ಫ್ರೈ ಮಾಡ್ಕೋಬೇಕು. ಇಲ್ಲಿ ಗೋಲ್ಡನ್ ಕಲರ್ ಆಗಿ ಫ್ರೈ ಆಗಿದೆ. ಈಗ ನಾವು ತಯಾರು ಮಾಡಿರೋವಂಥ ಪೇಸ್ಟ್ನ ಹಾಕ್ಕೋಬೇಕು. ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಪೇಸ್ಟ್ನ ನಾವು ಹಾಕ್ಕೋಬೇಕು. ಹಾಕ್ಕೊಂಡು ನಾವು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನಾವು ಇದಕ್ಕೆ ಉಪ್ಪನ್ನು ಹಾಕ್ಕೋಬೇಕು, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಅರಿಶಿನ, ಅದಾದಮೇಲೆ ನಾವು ಖಾರದ ಪುಡಿ ಒಂದು ಚಮಚದಷ್ಟು, ಅಂದರೆ ಖಾರ ತಕ್ಕಂಗೆ ನಾವು ಖಾರದ ಪುಡಿನ ಹಾಕ್ಕೋಬೇಕು. ಆಮೇಲೆ ಗರಂ ಮಸಾಲಾನ ಹಾಕ್ಕೋಬೇಕು, ಇನ್ನೂ ಸ್ವಲ್ಪ ಹಾಕೋಣ. ಗರಂ ಮಸಾಲಾನ ಹಾಕ್ಕೊಂಡು ಅದಾದಮೇಲೆ ಕೊರಿಯಾಂಡರ್ ಪುಡಿನ ಹಾಕ್ಕೋಬೇಕು ನಾವು, ಅಂದರೆ ಧನಿಯಾ ಪುಡಿನ ಹಾಕ್ಕೋಬೇಕು ಒಂದು ಚಮಚದಷ್ಟು. ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಅದೆಲ್ಲ ಮ್ಯಾರಿನೇಟ್ ಆಗಬೇಕು, ಪೂರ ಎಲ್ಲ ಮಸಾಲೆಗೆಲ್ಲ ಕೂಡಬೇಕು, ಅದು ಅಲ್ಲಿವರೆಗೂ ನಾವು ಮಿಕ್ಸ್ ಮಾಡಬೇಕು. ಈಗ ನಾವು ಬೇಯಿಸಿಟ್ಕೊಂಡಿರೋಂಥ ಆಲೂಗಡ್ಡೆ ಬಟಾಣಿನ ಹಾಕಬೇಕು. ನಾವು ಅದನ್ನ ಒಂದು ಸ್ವಲ್ಪ ನಾವು ಪೇಸ್ಟ್ ಮಾಡ್ಕೋಬೇಕು, ಅಂದರೆ ಸ್ಕ್ವೀಸ್ ಮಾಡಿ ಇಟ್ಕೋಬೇಕು, ಅದನ್ನ ಹಾಕ್ಕೋಬೇಕು. ನಾವು ಅದನ್ನ ನಾವು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಕ್ಲೀನಾಗಿ ಎಲ್ಲದಕ್ಕೂ ಇದಾಗಬೇಕು, ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು. ಈಗ ನಾವು ಇದಕ್ಕೆ ನೀರು ಹಾಕ್ಕೋಬೇಕು. ಬೇಯಿಸಿಟ್ಕೊಂಡಿರ್ತೀವಲ್ಲ ಅದೇ ನೀರನ್ನು ಹಾಕ್ಕೋಬೋದು ನಾವು, ಇಲ್ಲಾಂದರೆ ಸಪ್ರೇಟಾಗೂ ಹಾಕ್ಕೋಬೋದು. ಈಗ ನೀರು ಹಾಕ್ಕೋಬೇಕು ನಾವು. ಈಗ ಅದು ಕುದಿಬೇಕು, ಅಲ್ಲಿವರೆಗೂ ನಾವು ಬಿಡಬೇಕು, ಅದನ್ನ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ತಳ ಹತ್ಬಿಡುತ್ತೆ. ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು. ನಾವು ಮತ್ತೆ ಬೇಕು ಅಂದರೆ ಉಪ್ಪನ್ನ ಹಾಕ್ಕೋಬೋದು, ಟೇಸ್ಟ್ ನೋಡಿ ಮಿಕ್ಸ್ ಮಾಡ್ತಾ ಇರಬೇಕು. ಒಂದು ಕುದಿ ಬರೋವರೆಗೂ ನಾವು ಮಿಕ್ಸ್ ಮಾಡಬೇಕು. ಮತ್ತು ಬೇಕಂದರೆ ನೀರು ಹಾಕ್ಕೋಬೋದು, ನಿಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು. ಒಂದು ಕುದಿ ಬರ್ತಾ ಇದೆ. ಈಗ ನಾವು ಇದಕ್ಕೆ ನಿಂಬೆಹಣ್ಣು ರಸನ ಹಾಕ್ಕೋಬೇಕು. ಹುಳಿ ತಕ್ಕಂಗೆ ನಾವು ಹಾಕ್ಕೋಬೇಕು. ನಿಂಬೆಹಣ್ಣು ರಸನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಕುದ್ದ ಮೇಲೆ ಮಸಾಲ ರೆಡಿಯಾಗಿದೆ. ಈಗ ನಾವು ಇದನ್ನ ಪೂರಿಗೆ ಹಾಕ್ಕೊಂಡು ರೆಡಿ ಮಾಡಿಕೊಂಡು ತಿನ್ಬೋದು. ಮಸಾಲ ರೆಡಿ. ಪೂರಿ ಮಾಡೋದಕ್ಕೆ ನಾವು ಒಂದು 5-6 ಪೂರಿ ತೊಗೊಂಡು ಇದನ್ನು ಸ್ಮ್ಯಾಶ್ ಮಾಡಬೇಕು. ಈ ಥರ ಅರ್ಧಂಬರ್ಧ ಥರ ಪುಡಿ ಮಾಡ್ಕೋಬೇಕು ನಾವು ಇದನ್ನ. ಅದಾದಮೇಲೆ ನಾವು ಪುಡಿ ಮಾಡ್ಕೊಂಡಾದ್ಮೇಲೆ ಈಗ ಸ್ಮ್ಯಾಶ್ ಮಾಡಿರೋ ಪೂರಿಗೆ ನಾವು ತಯಾರು ಮಾಡಿರೋ ಮಸಾಲೆನ ಹಾಕಬೇಕು. ಈ ಥರ ಎಷ್ಟು ಬೇಕಷ್ಟು ನಾವು ಮಸಾಲೆನ ಹಾಕ್ಕೋಬೇಕು.
ಮಸಾಲೆನ ಹಾಕ್ಕೊಂಡ್ಮೇಲೆ ನಾವು ಮೇಲ್ಗಡೆ ಒಂದು ಸ್ವಲ್ಪ ನೀರುಳ್ಳಿ, ಆಮೇಲೆ ಟೊಮ್ಯಾಟೊ, ಅದಾದಮೇಲೆ ಒಂದು ಸ್ವಲ್ಪ ಶೇವನ್ನ ಹಾಕ್ಕೊಂಡು, ಆಮೇಲೆ ಸ್ವೀಟ್ ಬೇಕು ಅಂತಂದರೆ ನಾವು ಒಂದು ಸ್ವಲ್ಪ ನಾವು ಹುಣಸೆಹಣ್ಣಿನ ಚಟ್ನಿನ ಹಾಕ್ಕೋಬೋದು. ಮನೇಲೂ ಮಾಡ್ಕೋಬೋದು, ರೆಡಿಮೇಡ್ ಇದ್ದರೆ ರೆಡಿಮೇಡು ನಾವು ಹಾಕ್ಕೋಬೋದು. ಮೇಲ್ಗಡೆ ಒಂದು ಸೌತೆಕಾಯಿ ಇಟ್ಟರೆ ಮಸಾಲೆ ಪೂರಿ ರೆಡಿ.